ಮಾರ್ಚ್ 25ಕ್ಕೆ ಕರ್ನಾಟಕ ಸಾರಿಗೆ ಬಂದ್ಗೆ ನಿರ್ಧರಿಸಲಾಗಿದೆ. ಬೇಡಿಕೆ ಈಡೇರಿಸುವುದಕ್ಕೆ ಸರ್ಕಾರಕ್ಕೆ ಮಾರ್ಚ್ 22ರ ಡೆಡ್ಲೈನ್ ನೀಡಲಾಗಿದೆ. ಬೇಡಿಕೆ ಈಡೇರಿಸದೇ ಇದ್ರೆ 25ಕ್ಕೆ ಬಂದ್ ಫಿಕ್ಸ್. 7ನೇ ವೇತನ ಆಯೋಗ ಜಾರಿ ಸೇರಿ ಹಲವು ಬೇಡಿಕೆಗಳನ್ನ ನೌಕರರು ಇಟ್ಟಿದ್ದಾರೆ. ಹಾಗಾದ್ರೆ ಬೇಡಿಕೆಗಳು ಏನೇನು? ಮೂವತ್ತೈದು ತಿಂಗಳ ಹಿಂಬಾಕಿಯನ್ನ ನೀಡಬೇಕು. ಸಾರಿಗೆ ನೌಕರರಿಗೆ 7ನೇ ವೇತನ ಜಾರಿ ಮಾಡಬೇಕು. ನಿವೃತ್ತ ನೌಕರರಿಗೆ ಮೊದಲ ಆದ್ಯತೆಯಲ್ಲಿ ಅವರ ಹಿಂಬಾಕಿ ಮತ್ತು ಇತರ ಸೇವೆ ಆರ್ಥಿಕ ಸೌಲಭ್ಯಗಳನ್ನು ನೀಡಬೇಕು. ಸಾರಿಗೆ ಸಂಸ್ಥೆಗಳಲ್ಲಿ ಸಂಘಗಳ ಮಾನ್ಯತೆ ಪ್ರಶ್ನೆ ಈಡೇರಿಸೋದಕ್ಕೆ ಕಾರ್ಮಿಕ ಸಂಘಟನೆಗಳನ್ನು ಘೋಷಿಸುವುದು. ಚುನಾವಣೆಯನ್ನ ಕೂಡಲೇ ನಡೆಸಬೇಕು. 2021ರ ಸಾರಿಗೆ ಮುಷ್ಕರದ ಸಮಯದಲ್ಲಿ ಆಗಿರುವ ವಜಾ ಪ್ರಕರಣಗಳಲ್ಲಿ ಶಿಕ್ಷಾದೇಶಗಳನ್ನು ರದ್ದು ಮಾಡಬೇಕು. ಶಿಕ್ಷೆಯನ್ನ ಸೌಹಾರ್ದ ರೀತಿಯಲ್ಲಿ ಇತ್ಯರ್ಥಪಡಿಸಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನ ಇಟ್ಟು ಸರ್ಕಾರದ ಮುಂದೆ ಡೆಡ್ ಲೈನ್ ಕೊಟ್ಟಿದೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ಸಾರಿಗೆ ನೌಕರರ ಬೇಡಿಕೆಗಳು ಏನೇನು ಅನ್ನೋದನ್ನ ನಾವು ನೋಡಿದ್ವಿ ನಟರಾಜ್. ಸೊ ಏನ್ ಹೇಳ್ತಿದ್ದಾರೆ ಸಾರಿಗೆ ನೌಕರರು? ಭವನ ನಾಳೆ ಅಂದ್ರೆ ಮಾರ್ಚ್ 7ರಂದು ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಹಿನ್ನೆಲೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಅಂದ್ರೆ 4 ನಿಗಮಗಳ ಒಂದು ಸಂಘಟನೆಗಳಿಂದ ಸರ್ಕಾರಕ್ಕೆ ಒಂದು ಖಡಕ್ ಎಚ್ಚರಿಕೆಯನ್ನು ನೀಡಲಾಗ್ತದೆ. ಯಾಕಂತಂದ್ರೆ 2025-26ನೇ ಬಜೆಟ್ ನಲ್ಲಿ ನಮ್ಮ ಬೇಡಿಕೆಗಳು ಈಡೇರಬೇಕು. ಇಲ್ಲವಾದ್ರೆ ನಾವು ಬಸ್ ಅನ್ನ ಬಂದ್ ಮಾಡಿ ಇಡೀ ರಾಜ್ಯಾದ್ಯಂತ ಬಸ್ ಅನ್ನ ಬಂದ್ ಮಾಡಿ ಹೋರಾಟಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಂತೀವಿ. ಮಾರ್ಚ್ 22ರ ನಂತರ ಅಂದ್ರೆ 25ರಂದು ಬಂದ್ ದಿನಾಂಕನ ಘೋಷಣೆ ಮಾಡ್ತೀವಿ ಅನ್ನೋ ಒಂದು ಡೆಡ್ಲೈನ್ ಅನ್ನ ನೀಡಿದ್ದಾರೆ. ಮತ್ತೆ ಸರ್ಕಾರಕ್ಕೆ ಕೆಲವು ಬೇಡಿಕೆಗಳನ್ನ ಸಾರಿಗೆ ಇಲಾಖೆಯವರು ಇಟ್ಟಿದ್ದಾರೆ. ಅಂದ್ರೆ ಸಾರಿಗೆ ನೌಕರರ 7ನೇ ವೇತನ ಜಾರಿ ಮಾಡಬೇಕು, ಮತ್ತೆ 35 ತಿಂಗಳ ಹಿಂಬಾಕಿಯನ್ನ ನೀಡಬೇಕು. ನಿವೃತ್ತ ಸರ್ಕಾರಿ ನೌಕರರಿಗೆ ಒಂದು ಮೊದಲ ಆದ್ಯತೆಯನ್ನ ಮತ್ತೆ ಅವರ ಹಿಂಬಾಕಿ ಅಂದ್ರೆ ಇರ್ತಕ್ಕಂತಹ ಅಂದ್ರೆ ಅವರು ಈ ಅಂದ್ರೆ ಅವ್ರಿಗೆ ಇಷ್ಟ ದಿನ ನಾವು ಪ್ರೊಟೆಸ್ಟ್ ಅನ್ನ ಮಾಡಿದ್ವಿ, ಹಲವಾರು ಒಂದು ಸಂಘಟನೆಗಳನ್ನ ಮಾಡಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ವಿ ಕೂಡ ನಮ್ಮ ಈ ಬೇಡಿಕೆಗಳು ಈಡೇರಿಲ್ಲ ಅನ್ನೋ ಮಾತುಗಳನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಿದ್ರು. ಮತ್ತೆ ಚುನಾವಣೆ ಈ ಕೂಡಲೇ ನಡೆಸಬೇಕು. 2021ರ ಸಾರಿಗೆ ಮುಷ್ಕರದಲ್ಲಿ ಸಮಯ ಆಗಿರುವ ಅಂದ್ರೆ ವಜಾ ಪ್ರಕರಣಗಳ ಶಿಕ್ಷಾದೇಶಗಳನ್ನ ಎಲ್ಲವನ್ನೂ ಕೂಡ ಇಲ್ಲಿ ರದ್ದು ಮಾಡಬೇಕು. ಶಿಕ್ಷೆಯನ್ನ ಸೌಹಾರ್ದ ರೀತಿಯಲ್ಲಿ ಇತ್ಯರ್ಥಪಡಿಸಬೇಕು ಅನ್ನೋ ಒಂದು ಹಲವಾರು ಬೇಡಿಕೆಗಳನ್ನ ಇಟ್ಟು ಒಂದು ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಲ್ಲಿ ಸಾರಿಗೆ ಇಲಾಖೆಯಿಂದ ಇಡಲಾಗಿದೆ. ಭಾವನ, ಸರ್ಕಾರದ ಕಡೆಯಿಂದ ಯಾವ ರೀತಿ ಸ್ಪಂದನೆ ಇದೆ? ಸಚಿವರಾಗ್ಲಿ ಅಥವಾ ಇತರರಾಗ್ಲಿ ಇದ್ರ ಬಗ್ಗೆ ಏನಾದ್ರೂ ಮಾತಾಡ್ತಿದ್ದಾರಾ ಅಧಿಕಾರಿಗಳಾಗ್ಲಿ? ಭಾವನಾ, ಏನಂತಂದ್ರೆ ಕಳೆದ ಬಾರಿಗೂ ಕೂಡ ಈ ಸಾರಿಗೆ ಇಲಾಖೆಯಿಂದ ಒಂದು ಮುಷ್ಕರವನ್ನ ಇಲ್ಲಿ ಮಾಡಿದ್ರು, ಬಂದ್ ಕೂಡ ಮಾಡಿದ್ರು. ಅಂದ್ರೆ ಇಡೀ ರಾಜ್ಯಾದ್ಯಂತ ಒಂದು ಬಸ್ಗಳನ್ನ ಕೂಡ ಬಂದ್ ಮಾಡಿದ್ರು. ಸೊ ಸರ್ಕಾರ ಆಗ ನಾವು ನಿಮ್ಮ ಬೇಡಿಕೆಯನ್ನ ಈಡೇರಿಸ್ತೀವಿ, 7ನೇ ವೇತನವನ್ನ ಜಾರಿಗೆ ತರ್ತೀವಿ ಅನ್ನೋ ಒಂದು ಭರವಸೆಯನ್ನ ನೀಡಿತು. ಆದ್ರೆ ಸರ್ಕಾರ ಮುಂದೆ ಹಾಕೊಳ್ತಾ ಹೋಗ್ತಾ ಇದೆ ಹೊರತು ಅವರ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಮತ್ತೆ ಒಂದು ಬಂದ್ಗಾಗಿ ಕರೆಯನ್ನ ನೀಡ್ತಾ ಇದ್ದಾರೆ. ಭಾವನಾ, ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.